ಹಾಗಾಗಿ ಅಣ್ಣ ಇವತ್ತು ನಾನಿಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ಯಾವುದೇ ಜನತಾದಳ ಪಕ್ಷದಲ್ಲಿ ಸ್ಥಾನಮಾನದ ಅಪೇಕ್ಷೆಗೋಸ್ಕರ ನಾನು ಬಂದಿಲ್ಲ. ನನಗೆ ನಿಮ್ಮೆಲ್ಲರ ಹೃದಯದಲ್ಲಿ ಒಂದು ಸ್ಥಾನ ಬೇಕು. ನನ್ನ ಮೇಲೆ ಒಂದು ನಂಬಿಕೆ ಇಟ್ಟಿದ್ದೀರಿ, ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದೀರಿ. ಯಾವ ರೀತಿ ಸನ್ಮಾನ್ಯ ದೇವೇಗೌಡರನ್ನ, ಕುಮಾರಣ್ಣನ ಇವತ್ತು ರಾಜ್ಯಾದ್ಯಂತ ನಮ್ಮ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ಈ ಪಕ್ಷವನ್ನು ಬೆಳೆಸಿ ಆರಿಸಿ ಇಲ್ಲಿವರೆಗೂ ತಂದು ಇಳಿಸಿದ್ದೀರಿ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಬರ್ತಾ ಇದ್ದಾನೆ ಅಂದರೆ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇವತ್ತು ಮನಸ್ಪೂರ್ವಕವಾಗಿ ನೀವೆಲ್ಲರೂ ನನಗೆ ಸ್ವಾಗತವನ್ನು ಕೋರ್ತಾ ಇದ್ದೀರಿ. ಇವೆಲ್ಲವನ್ನ ನೋಡಿದಾಗ ನಾನು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನನ್ನ ಮನಸ್ಸಿನಲ್ಲಿರ್ತಕ್ಕಂಥದ್ದು ಒಂದೇ, ಇವತ್ತು ತಾವುಗಳು ಇಷ್ಟು ನಮಗೆ ಪ್ರೀತಿ ವಾತ್ಸಲ್ಯದಿಂದ ಏನು ಕಾಣ್ತಾ ಇದ್ದೀರಿ, ಇವತ್ತು ನನ್ನ ಮೇಲೆ ಹೆಚ್ಚಿನ ಒಂದು ಜವಾಬ್ದಾರಿ ಇದೆ. ನನ್ನ ಮುಂದೆ ಇರ್ತಕ್ಕಂಥದ್ದು ಒಂದೇ ಅಣ್ಣ. ಭಾಳ ಜನ ಟೀಕೆ ಮಾಡ್ತಾರೆ, 2004ರಲ್ಲಿ 59 ಸೀಟ್ ಗೆದ್ದಿತ್ತು ಜನತಾದಳ ಪಕ್ಷ. ಹೇಳ್ತಾರೆ ತುಂಬಾ ಜನ, ಪಾಪ ಆಡಳಿತದಲ್ಲಿರ್ತಕ್ಕಂಥ ನಾಯಕರು, ಜನತಾದಳ ಪಕ್ಷ ಎಲ್ಲಿದೆ, ಜನತಾದಳ ಪಕ್ಷ ಮುಗ್ದೇ ಹೋಯ್ತು ಅಂತಾರೆ. ಜನತಾದಳ ಪಕ್ಷ ಎಲ್ಲಿದೆ ಅಂತಕ್ಕಂಥದ್ದನ್ನ ಸಾಬೀತು ಮಾಡ್ತಕ್ಕಂಥ 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ತೋರಿಸ್ತಾರೆ ಅಂತಕ್ಕಂಥದ್ದು ಸಂಪೂರ್ಣ ಆತ್ಮವಿಶ್ವಾಸವನ್ನು ಇಟ್ಕೊಂಡಿದ್ದೇನೆ. ಅದಕ್ಕಿಂತ ಪೂರ್ವದಲ್ಲಿ ಇವತ್ತು ನಾನೇನು ಬಂದಿದ್ದೇನಣ್ಣ, ಇವತ್ತು ಈ ಒಂದು ಸಭೆ ಕೇವಲ ಇಲ್ಲಿ ನಿಂತು ನಿಮ್ಮ ಜೊತೆ ಭಾಷಣ ಮಾಡಿ ಒಂದು 3-4 ಗಂಟೆಗಳ ನಿಮ್ಮ ಜೊತೆ ಕಳೆದು ಹೋಗ್ತಕ್ಕಂಥ ಸಭಾ ಅಷ್ಟೇ ಅಲ್ಲ ಇದು. ಇವತ್ತು ನಿಖಿಲ್ ಕುಮಾರಸ್ವಾಮಿ ಒಂದು ದೃಢವಾದಂಥ ನಿರ್ಧಾರವನ್ನು ಮಾಡಿದ್ದಾನೆ. ನಿಮ್ಮ ಜೊತೆ ಇಲ್ಲಿ ಒಮ್ಮೆ ಅಲ್ಲ, 2 ಬಾರಿ ಅಲ್ಲ, 3 ಬಾರಿ ಅಲ್ಲ, ಇನ್ನೂ ಅನೇಕ ಬಾರಿ ಇವತ್ತು ಪ್ರತಿ ತಾಲೂಕುಗಳಿಗೆ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತೇನೆ. ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳ ಸಲಹೆಗಳನ್ನ ಸ್ವೀಕಾರ ಮಾಡ್ತೇನೆ. ಮುಂಬರ್ತಕ್ಕಂಥ ZPTP ಚುನಾವಣೆ ಬಹಳ ಜನ ಆಕಾಂಕ್ಷಿತರಿರ್ತೀರಿ, ಆಸೆಯನ್ನ ಇಟ್ಕೊಂಡಿರ್ತೀರಿ, ನಾವು ಚುನಾವಣೆಗಳಲ್ಲಿ ನಿಲ್ಲಬೇಕು, ನಮ್ಮ ವ್ಯಾಪ್ತಿಯಲ್ಲಿ ನಾವು ಜನರ ಸೇವೆಯನ್ನ ಮಾಡಬೇಕು ಅಂತಕ್ಕಂಥದ್ದು. ಇವತ್ತು ಒಂದು ಮಾತನ್ನ ಹೇಳ್ತಾರಣ, ನಿಮ್ಮೆಲ್ರಿಗೂ ಗೊತ್ತಿದ್ದಂಗೆ ಕಳೆದ ಸಂಸತ್ ಚುನಾವಣೆಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಇಬ್ರು ಕೂಡ ಒಂದು ಮಿತ್ರ ಪಕ್ಷವಾಗಿ ಸಂಸತ್ ಚುನಾವಣೆಯನ್ನು ಎದುರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ZPTP ಚುನಾವಣೆ ಇರ್ಬೋದು, ಶಾಸಕರ ಚುನಾವಣೆ ಇರ್ಬೋದು, ಇದು ಯಾವುದೇ ಚುನಾವಣೆಗಳಲ್ಲಿ ಇವತ್ತು ಇಲ್ಲಿಯವರೆಗೂ ನಾವು ಸ್ವತಂತ್ರವಾಗಿ ಪಕ್ಷ ಮೈತ್ರಿ ಶಾಶ್ವತವಾಗಿ ಮುಂದುವರಿಯುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಇವತ್ತು ಸವಾಲು ನಿಮ್ಮ ಮುಂದೆ ಜಾಸ್ತಿ ಇದೆ. ಇವತ್ತು ನೀವು ಸೀಟನ್ನು ತಗೊಳ್ಬೇಕು ಅಂತಕ್ಕಂಥದ್ದಾದರೆ, ನಮ್ಮ ಕ್ಷೇತ್ರದ ಅಭ್ಯರ್ಥಿಗಳ ಮುಂಚೂಣಿಯಿಂದ ಇವತ್ತು ಹೇಳ್ತಕ್ಕಂಥದ್ದಾದರೆ, ನೀವು ZPTP ಚುನಾವಣೆಗಳೇನು ಎದುರಿಸ್ತೀರಿ, ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಪಂಚಾಯಿತಿಗಳಲ್ಲಿ, ನಿಮ್ಮ ನಿಮ್ಮ ವ್ಯಾಪ್ತಿಗಳಲ್ಲಿ ಜನರ ಜೊತೆ ಬೆರೀತಕ್ಕಂಥ ಕೆಲಸ ಆಗಬೇಕು. ನಾವು ಸರ್ವೆಯನ್ನು ಮಾಡಿಸಿದಂಥ ಸಂದರ್ಭದಲ್ಲಿ ಇವತ್ತು ಸರ್ವೆ ರಿಪೋರ್ಟ್ಗಳ ಮೂಲಕ ಇವತ್ತು ನಿಮ್ಮ ಹೆಸರು ಮುಂದೆ ಬಂದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳ ನೇತೃತ್ವದಲ್ಲಿ ಮತ್ತೆ ಕೂತ್ಕೊಂಡು ನಿಮ್ಮ ಜೊತೆಯಲ್ಲಿ ಸಾಮೂಹಿಕವಾಗಿ ಕೂತು ಚರ್ಚೆ ಮಾಡ್ತೇನೆ. ಒಟ್ಟಾರೆಯಾಗಿ ತೀರ್ಮಾನ ನೀವು ತಗೋಬೇಕು. ಯಾಕೆಂದ್ರೆ ಈ ಪಕ್ಷ ಎಲ್ಲೋ ಡೆಲ್ಲಿಲಿ ಓಡ್ತಕ್ಕಂಥ ಪಕ್ಷ ಅಲ್ಲ. ಈ ಪಕ್ಷ ಕಾರ್ಯಕರ್ತರ ಪಕ್ಷ, ಕಾರ್ಯಕರ್ತರು ಕಟ್ಟಿರ್ತಕ್ಕಂಥ ಪಕ್ಷ. ಇವತ್ತು ನಿಮ್ಮ ಮೂಲಕವೇ ಯಾವುದೇ ತೀರ್ಮಾನಗಳಾಗಬೇಕಾದ್ರೂ ನಿಮ್ಮೆಲ್ಲರ ಸಾಮರ್ಥ್ಯದಿಂದ, ನಿಮ್ಮೆಲ್ಲರ ಅಭಿಪ್ರಾಯವನ್ನು ಕ್ರೋಢೀಕರಿಸೇ ತೀರ್ಮಾನವನ್ನು ತಗೊಳ್ತೇವೆ. ಅದರಲ್ಲಿ ಯಾವುದೇ ಅನುಮಾನಗಳು ಬೇಡ. ಇವತ್ತು ನಾವು ರಾಜ್ಯ ವ್ಯಾಪ್ತಿ ಪ್ರವಾಸವನ್ನು ಮಾಡ್ತಾ ಇರೋದಣ್ಣ, ಮೆಂಬರ್ಶಿಪ್ ಡ್ರೈವ್ನ ಈ ಒಂದು ಪ್ರಕ್ರಿಯೆ ಈಗಾಗಲೇ ರಾಜ್ಯದಲ್ಲಿ ಏನು ಪ್ರಾರಂಭ ಆಗಿದೆ. ಇವತ್ತು ವಿಶೇಷವಾಗಿ ನಿಮ್ಮ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು, ಎಲ್ಲ ನನ್ನ ಪ್ರಮುಖ ಮುಖಂಡರುಗಳಿಗೆ ಕೈ ಜೋಡಿಸಿ ಮನವಿ ಮಾಡ್ತಾನೆ. ವೆಂಕಟ ಶಿವರೆಡ್ಡಿ ಅವ್ರಿಗೂ ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾನೆ. ಇವತ್ತು ಈ ಒಂದು ನಂಬರನ್ನು ಹೇಳ್ತಾನಣ್ಣ, ಆದರೆ ಅದಕ್ಕಿಂತ ಮುಂಚಿತವಾಗಿ 30 ದಿನಗಳ ಕಾಲ ಇಂದಿನಿಂದ ಒಂದು 3ರಿಂದ 4 ಗಂಟೆ ದಿವಸಕ್ಕೆ ಪ್ರತಿ ಪಂಚಾಯಿತಿಗಳಲ್ಲೂ ಪ್ರಮುಖ ಮುಖಂಡರುಗಳು ಒಂದು ತಂಡವನ್ನು ಮಾಡ್ಕೊಳ್ಳಿ. ದಯವಿಟ್ಟು ಹಳ್ಳಹಳ್ಳಿಗೆ ಹೋಗಿ, ನಾನೊಂದು ಸಾಫ್ಟ್ ಕಾಪಿ ಕಳಿಸ್ಕೊಡ್ತೀನಿ. ಕುಮಾರಣ್ಣ ಅವ್ರದ್ದು, ದೇವೇಗೌಡರು ಸಾಹೇಬ್ರ ಸಾಧನೆಗಳಿದೆ. ದಯವಿಟ್ಟು ಜನಗಳ ಹತ್ರ ಹೋಗಿ, ಜನಗಳ ಬಳಿ ಹೋಗೋಣ.
ಇನ್ನು 3 ವರ್ಷ ಆದ ಚುನಾವಣೆಗೆ ಈಗಲೇ ಯಾಕೆ ಹೋಗ್ಬೇಕು ಅಂತ ದಯವಿಟ್ಟು ಯಾರು ಅನ್ಕೋಬೇಡಿ. ಯಾಕೆಂದರೆ ಸದಾಕಾಲ ಜನರೊಂದಿಗೆ ಜನತಾದಳ ಅಂತಕ್ಕಂಥ ಹೆಸರಿಟ್ಟಿರೋದೇ ಜನರೊಂದಿಗೆ ಜನತಾದಳ ಇನ್ನೊಂದು 3 ವರ್ಷ ಜನರ ಪರವಾಗಿ ಧ್ವನಿಯನ್ನು ಎತ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನಾವು ನೀವೆಲ್ಲರೂ ದಯವಿಟ್ಟು ಕಾರ್ಯೋನ್ಮುಖರಾಗಿ ಕೆಲಸ ಮಾಡಬೇಕು. ನಿಮ್ಮ ಹಳ್ಳಿಗಳಲ್ಲಿ ಇವತ್ತು ನೀವೇನು ಮಿಸ್ಡ್ ಕಾಲನ್ನು ಕೊಡ್ತಾರೆ ನಿಮ್ಮ ಮೊಬೈಲ್ಗಳಲ್ಲಿ, ದಯವಿಟ್ಟು ತಮ್ಮೆಲ್ಲರ ಮೊಬೈಲ್ ಫೋನ್ಗಳು ಕೈಯಲ್ಲಿ ಎತ್ತಿಡಿಬೇಕಣ. ನಾನೊಂದು ನಂಬರನ್ನು ಹೇಳ್ತೇನೆ, ನೀವೆಲ್ಲರೂ ಇದಕ್ಕೆ ಮಿಸ್ಡ್ ಕಾಲ್ ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ದಯವಿಟ್ಟು ನಿಮ್ಮೆಲ್ಲರ ಮೂಲಕ ಮಿಸ್ಡ್ ಕಾಲ್ ಕೊಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಕೊಡೋಣ. ನಂಬರ್ ಹೇಳ್ತಾರಣ, ದಯವಿಟ್ಟು ಎಲ್ಲರೂ ಒಂದು ಮಿಸ್ಡ್ ಕಾಲ್ ಕೊಡ್ಬೇಕಣ್ಣ. ನಂಬರ್ ಹೇಳೋಣ. ಮಾಡ್ಬಿಟ್ಟಿದ್ದೀರಾ? ಮಾಡದೇ ಇರೋರು 9964200228 ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿಯ ಸಮ್ಮಿಶ್ರ ಸರ್ಕಾರ, ನಿಮ್ಮೆಲ್ಲರ ಹೋರಾಟ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.